ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ದು ಕ್ಯಾಮೆರಾ ಆದ್ರೆ ಬಂದದ್ದು ಮಾತ್ರ ವಾಷಿಂಗ್ ಪೌಡರ್. ಇನ್ನು ವಾಷಿಂಗ್ ಪೌಡರ್ ನೋಡಿ ಬುಕಿಂಗ್ ಮಾಡಿದವರಂತೂ ಒಂದು ಕ್ಷಣ ಅವಕ್ಕಾಗಿದ್ದಾರೆ. ಅಮೆಜಾನ್ ಕಂಪನಿ ವಿರುದ್ಧ ಉದ್ಯಮಿ ಝೇವಿಯರ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಹೋಟೆಲ್ ವಿಳಾಸಕ್ಕೆ ಕೊರಿಯರ್ ಬರುತ್ತೆ. ಕೊರಿಯರ್ ತರದಾಗ 2 ಪ್ಯಾಕೆಟ್ ವಾಷಿಂಗ್ ಪೌಡರ್ ಪತ್ತೆಯಾಗಿದೆ. ಶಾರ್ಜಾದಲ್ಲಿ ನೆಲೆಸಿರುವಂತಹ ಹುಬ್ಬಳ್ಳಿ ಮೂಲದ ಉದ್ಯಮಿ ಆಲ್ಫ್ರೆಡ್ DJI Osmo Pocket 3 ಕ್ಯಾಮೆರಾವನ್ನ ಬುಕ್ ಮಾಡಿರ್ತಾರೆ. ಆಲ್ಫ್ರೆಡ್ ಆತ್ಮೀಯರೊಬ್ಬರಿಗೆ ಉಡುಗೊರೆಯಾಗಿ ಕೊಡೋದಕ್ಕೆ ಬುಕ್ ಅನ್ನು ಮಾಡಿರ್ತಾರೆ. ಅಮೆಜಾನ್ ನಲ್ಲಿ ಕ್ಯಾಮೆರಾ ಆರ್ಡರ್ ಮಾಡಿದಂತಹ ಆಲ್ಫ್ರೆಡ್ ಝೇವಿಯರ್ ನಂತರ ಅಲ್ಲಿ ಬಂದಿರೋದು ಬೇರೆಯದ್ದೇ ವಸ್ತು. He's come here. He wanted this camera. So I paid it online 2 days back, and yesterday when I opened, I was surprised to get washing powder inside. I was expecting the camera, but instead of camera, I got washing powder, which I'm surprised. But I do a lot of Amazon shopping in Dubai. Always I get my goods proper, no cheating. This first time in my life I get cheat. Like, you know, I got this cheated with this 60,995 by debit card paid 2 days before by Amazon. Okay, and they asked me to pay by debit card. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನಿಂಗ್ ಅಯೋಮಯವಾಗಿತ್ತು. 14 ಜಿಲ್ಲೆಗಳಲ್ಲಿ ಉಚಿತ ಸಿಟಿ ಮತ್ತು MRI ಸ್ಕ್ಯಾನಿಂಗ್ ಅನ್ನ ಈಗಾಗಲೇ ಬಂದ್ ಮಾಡಲಾಗಿದೆ. ಖಾಸಗಿ ಕಂಪನಿಗೆ ಸರ್ಕಾರದಿಂದ 140 ಕೋಟಿ ರೂಪಾಯಿ ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿತು. ಸರ್ಕಾರದ ವಿರುದ್ಧ ಈಗ ಕ್ರೆಸ್ನಾ ಡಯಾಗ್ನೋಸ್ಟಿಕ್ ಸಂಸ್ಥೆ ಸಮರವನ್ನ ಸಾರ್ತಾ ಇದೆ. ಸಿಟಿ ಮತ್ತು MRI ಸ್ಕ್ಯಾನಿಂಗ್ ಸೇವೆ ಇಲ್ಲದೆ ರೋಗಿಗಳಂತೂ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇದು ರಾಜ್ಯದ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ಪರಿಸ್ಥಿತಿಯಾಗಿದೆ. ಸರ್ಕಾರ ಮತ್ತು ಸೇವಾ ಪೂರೈಕೆದಾರ ಖಾಸಗಿ ಸಂಸ್ಥೆ ಜಟಾಪಟಿ ಮುಂದುವರೆದಿರುವುದರಿಂದಾಗಿ ಬಡ ರೋಗಿಗಳಂತೂ ನಿತ್ಯ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ 14 ಜಿಲ್ಲೆಗಳಲ್ಲಿ ಹಲವು ದಿನಗಳಿಂದ ಇದೇ ಸಮಸ್ಯೆ ಕಾಣ್ತಾ ಇದೆ.